ನೋಡಿ ಫ್ರೆಂಡ್ಸ್, ಇದರ ಹೆಸರು ಶಂಖಪುಷ್ಪ ಅಂತ. ಇದರಿಂದ ಹೇಗೆ ಜ್ಯೂಸ್ ಮಾಡೋದು ಅಂತ ತೋರಿಸ್ತೀನಿ. ಜ್ಯೂಸು ಮಾಡ್ತಾರೆ, ಕೆಲವರು ಟೀ ಮಾಡ್ತಾರೆ ಇದರಿಂದ, ಕೆಲವರು ಬಿಸಿ ನೀರಿಗೆ ಹಾಕ್ಬಿಟ್ಟು ಹಾಗೆ ಕುಡಿತಾರೆ. ಇದನ್ನು ನಾನು ಈಗ ನಿಮಗೆ ಮಾಡಿ ತೋರಿಸ್ತೀನಿ. ಇದು ತುಂಬ ಕುಡಿಯೋದ್ರಿಂದ ಮೆಮೊರಿ ಪವರ್ ಬರುತ್ತಂತೆ, ತುಂಬ ಇದರಿಂದ ಮತ್ತು ನರ ದೌರ್ಬಲ್ಯತೆ ಹೋಗುತ್ತಂತೆ, ಚರ್ಮದ ಕಾಯಿಲೆಗಳಿದ್ರೆ ಹೋಗುತ್ತೆ ಅಂತ ಸುಮಾರು ವರ್ಷಗಳಿಂದ ಜನರು ಕುಡಿತಾನೆ ಬಂದಿದ್ದಾರೆ. ಆದರೆ ನಾನಂತೂ ಕುಡಿದು ಪ್ರಯೋಗ ಮಾಡಿಲ್ಲ, ಆದರೆ ಕುಡಿತಾ ಇರ್ತೀನಿ. ನನಗೆ ಯಾವುದೇ ರೀತಿಯ ಸ್ಕಿನ್ ಡಿಸೀಸ್ ಇಲ್ಲ, ಏನಿಲ್ಲ, ಚೆನ್ನಾಗಿದ್ದೀನಿ. ಅದಕ್ಕೋಸ್ಕರ ನಿಮಗೂ ಮಾಡಿ ತೋರಿಸೋಣ ಅಂತ ಮಾಡ್ತಾಯಿದ್ದೀನಿ. ಇವುಗಳನ್ನ ಚೆನ್ನಾಗಿ ತೊಳಿತೀನಿ. ತೊಳೆದ್ಬಿಟ್ಟು ಈ ಗ್ರೀನ್ ಗಿರೋದನ್ನ ತೆಗೆದಾಕ್ಬಿಡ್ತೀನಿ. ಬರೀ ಹೂವು ಮಾತ್ರ ಬಿಸಿ ನೀರಿನಲ್ಲಿ ಹಾಕ್ತೀನಿ. ಆವಾಗ ಹಿಂಗೆ ಬಿಡಿಸ್ಕೋಬೇಕು. ಇದನ್ನ ಈ ಗ್ರೀನ್ ಗಿರೋದೆಲ್ಲ ತೆಗೆದು ಬಿಡಬೇಕು. ಈ ಥರ ತೆಗೆದು ಬಿಟ್ಟಿದ್ದೀನಿ ಅದೆಲ್ಲನೂ ಸಹ. ಗ್ರೀನ್ ಗಿರೋದು ಇರಬಾರ್ದು, ಅದು ಹಿಂಬಾಗೋದು, ಬರೀ ಬೆಸ್ಟ್ ಫ್ಲವರ್ ಮಾತ್ರ ಇರಬೇಕು. ಈಗ ನೀರು ಕುದೀತಾ ಇದೆ. ಇದಕ್ಕೆ ನಾನು ಶುಂಠಿ ಪೀಸ್ ಹಾಕ್ತೀನಿ. ಶುಂಠಿ ಪೀಸ್ಗಳು ಸಹ ಚೆನ್ನಾಗಿ ಕುದೀಲಿ, ರಸ ಬಿಡಲಿ. ಜಜ್ಜಿದ್ದೀನಿ, ಸ್ವಲ್ಪ ಜಜ್ಜಿದ್ದೀನಿ, ತುಂಬ ಜಜ್ಜಿಲ್ಲ. ಶುಂಠಿ ಹಾಕಿದ್ದೀನಿ ನೋಡಿ. ಇವಾಗ ಅದು ಕುದೀತಾ ಇದೆ. ಇವಾಗ ಆಫ್ ಮಾಡ್ತೀನಿ ನಾನು ನೋಡಿ. ಈಗ ಫ್ಲವರ್ ಹಾಕ್ತೀನಿ ಒಳಕ್ಕೆ. ಶುಂಠಿ ಮತ್ತು ಬಿಸಿ ನೀರು, ಶುಂಠಿ ಹಾಕಿ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಈ ನೀರನ್ನ ಇದರಲ್ಲಿ ಸೇರಿಸ್ತೀನಿ. ಇದನ್ನು ಸೇರಿಸ್ಬಿಟ್ಟು ಒಂದು 2 ಮಿನಿಟ್ ಹಾಗೆ ಬಿಡಬೇಕು. ಆವಾಗ ಅದು ಅದರ ಕಲರ್ನ ಬಿಡುತ್ತೆ. ನಂತರ ಇದರಲ್ಲಿ ಜೇನುತುಪ್ಪನ ಸೇರಿಸ್ತೀನಿ, ಆಮೇಲೆ ಕುಡಿಯೋದು. ನೋಡಿ ಫ್ರೆಂಡ್ಸ್, ಇದೆಷ್ಟು ಚೆಂದ ಕಲರ್ ಬಿಟ್ಟಿದೆ ನೋಡಿ. ಇವಾಗ ನಾನು ಇದನ್ನ ಸೋದಿಸ್ತಿದ್ದೀನಿ ನೋಡಿ, ಸೋದಿಸ್ತೀನಿ ನೋಡಿ. ಇದರಲ್ಲಿ ಜೇನುತುಪ್ಪ ಸೇರಿಸ್ತೀನಿ. ಇವಾಗ ಶುಂಠಿ ಬಿಸಿ ನೀರು ಕುದಿಸ್ಬಿಟ್ಟು ಶಂಖಪುಷ್ಪ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಜೇನುತುಪ್ಪ ಸೇರಿಸ್ತೀನಿ. ಇವಾಗ ಸ್ಟಿರ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಈಗ ಒಂಥರ ಕಲರ್ ಆಯಿತು, ಸೂಪರಾಗಾಯಿತು. ನೋಡಿ ಫ್ರೆಂಡ್ಸ್, ನಾನು ಶಂಖಪುಷ್ಪದ ಶರ್ಬತ್ತು ಅಂತ ಹೇಳ್ಬೋದು, ಟೀ ಅಂತ. ಈಗ ನಾನು ಕುದಿಸಿರೋದ್ರಿಂದ ಇದು ಟೀ. ನೀವು ತಣ್ಣೀರಿಗೆ ಹಾಕಿ ಕುಡಿದ್ರೆ ಅದು ಜ್ಯೂಸು. ಈಗ ನನಗೆ ಇದಕ್ಕೆ ಶುಂಠಿ ಹಾಕಿ ಬಿಸಿ ನೀರಲ್ಲಿ ಚೆನ್ನಾಗಿ ಕುದಿಸಿ ಅದನ್ನು ಸೋದಿಸ್ಕೊಂಡು ಇದರಲ್ಲಿ ಶಂಖಪುಷ್ಪ ಹಾಕಿ ನಂತರ ಇದಕ್ಕೆ ಜೇನುತುಪ್ಪ ಸೇರಿಸಿದ್ದೀನಿ. ಇದು ಕುಡಿಯೋದ್ರಿಂದ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ ಮತ್ತು ಸ್ಕಿನ್ ಡಿಸೀಸ್ ಎಲ್ಲ ಬರಲ್ಲ, ಕಡಿತ ಇವೆಲ್ಲ ಸಹ ಬರೋದಿಲ್ಲ. ತುಂಬ ಒಳ್ಳೆಯದು. ನೀವು ಸಹ ನಿಮ್ಮ ಮನೆಗಳಲ್ಲಿ ಮಾಡ್ಕೊಂಡು ಕುಡೀರಿ. ಹಾಗೆ ಕುಡೀರಿ, ಕಮೆಂಟ್ಸ್ ಮಾಡಿ, ಲೈಕ್ಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.